ಎಲ್ಲರಿಗೂ ಸಹ ನಮಸ್ಕಾರ. ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರವನ್ನು ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ದಿನೇ ದಿನೇ ಬಿಗ್ ಬಾಸ್ ಅಪ್ಡೇಟ್ಗಳು ನಿಮಗೆ ಸಿಗ್ತಾನೆ ಇರುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಮರೆಯದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ. ಈಗ ಪ್ರತಿಯೊಂದು ಕಡೆಯಲ್ಲೂ ಸಹ ಚರ್ಚೆಯಾಗ್ತಾ ಇರುವಂತಹ ವಿಷಯ ಒಂದೇ ವಿಚಾರದ ಬಗ್ಗೆ, ಬಿಗ್ ಬಾಸ್ ಅನ್ನುವಂತಹ ಒಂದು ರಿಯಾಲಿಟಿ ಶೋನ ಬಗ್ಗೆ. ಅದರಲ್ಲೂ ಒಂದು ವಿಚಾರ ಏನಿದೆ, ತುಂಬಾ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದು ಬಿಗ್ ಬಾಸ್ ಮನೆ ವಿಚಾರ ಅಂತ ಬಂದಾಗ DKC ಅವರ ಒಂದು ಮಾತೇನಿತ್ತು ತುಂಬಾ ವೈರಲ್ ಆಗ್ತಾ ಇದೆ. ಅದು ಯಾವ ವಿಚಾರದ ಬಗ್ಗೆ ಅಂತ ಅಂದರೆ, ಒಂದು ರಾಜ್ಯಸಭೆಯಲ್ಲಿ ಒಂದು ಫಂಕ್ಷನ್ ಮಾಡಿರ್ತಾರೆ. ಅಲ್ಲಿ ಒಂದು ಅವರ DK ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆ ಎದುರಾಗುತ್ತೆ. ಚಿತ್ರರಂಗದಿಂದ ಯಾರೂ ಸಹ ಬಂದಿಲ್ಲ, ಇದಕ್ಕೆ ನಿಮ್ಮ ಉತ್ತರ ಅಂತ ಹೇಳಿ ಒಂದು ಪ್ರಶ್ನೆಯೂ ಬಂದಾಗ ಅದಕ್ಕೆ DKC ಅವರು ಒಂದು ಮಾತನ್ನು ಹೇಳ್ತಾರೆ. ಚಿತ್ರರಂಗ ಇದರಲ್ಲಿ ಯಾರಿಗೆ ಎಲ್ಲಿ ಟೈಟ್ ಮಾಡಬೇಕು, ಆಗ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತೇಳಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಅದೇ ಒಂದು ಮಾತಿಗೆ ಕಿಚ್ಚ ಸುದೀಪ್ ಅವರು ಅದೇ ಒಂದು ಮಾತನ್ನು ತೆಗೆದುಕೊಂಡು ಖಾರವಾಗಿಯೇ ಒಂದು ಪ್ರತಿಕ್ರಿಯೆಯನ್ನು ನೀಡಿರ್ತಾರೆ. ಆದರೆ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆದಂತಹ 2ನೇ ವಾರಕ್ಕೆ ಈ ರೀತಿ ಆಗಿರೋದನ್ನು ನೋಡಿ ಎಲ್ಲೆಲ್ಲೂ ಸಹ DKC ಶಿವಕುಮಾರ್ ಅವರು ಮಾತಾಡಿದಂತಹ ವಿಚಾರವನ್ನು ಹಿಡಿದುಕೊಂಡು ಇದನ್ನು ಅವರೇ ಮಾಡಿಸಿರ್ಬೋದಾ, ಹಾಗೆ ಹೀಗೆ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಂತೂ ತುಂಬಾ ವಿಚಾರ ಏನಿದೆ ಅದು ವೈರಲ್ ಆಗ್ತಾ ಇರುವಂಥದ್ದು. ಆದರೆ ಈ ವಿಚಾರ ಇದಕ್ಕೂ ಕೂಡ ಲಿಂಕ್ ಮಾಡಿರುವಂಥದ್ದು ಜನರು, ಯಾವುದೇ ರಾಜಕೀಯ ವ್ಯಕ್ತಿಗಳು ಅಥವಾ ಸುದೀಪ್ ಅವರು ಅಲ್ಲ ಅನ್ನೋದನ್ನು ಮನದಟ್ಟನ್ನು ಮಾಡ್ತಾ, ಏನಂದರೆ ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ವಿಚಾರ ಬಂದಾಗ ಈ ರೀತಿ ಮಾತುಗಳು ಕೇಳಿ ಬರುವುದು ಸಹಜ.